ಸದಾ ಸೇವ ಪ್ರೀತಿ ಮೃಷ್ಟಾನ. ಓಕೆ ಗೈಸ್, ಈಗ ನೀವು ಆಗಲೇ ಪ್ರಿವ್ಯೂವಲ್ಲಿ ನೋಡಿದ್ರಲ್ಲ, ಒಂದು ಒಳ್ಳೆ ಆಗಿರೋ ಎಡಿಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟು ಅಲೈಟ್ ಮಿಷನ್ನ ಓಪನ್ ಮಾಡ್ಕೊಂಬಿಡಿ. ಆಮೇಲೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ 16:9 ಇದೆಯಲ್ಲ ಇದ್ದೇ ಇರಲಿ. ಇಲ್ಲಿ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕೊಟ್ಕೊಂಡ್ಬಿಟ್ಟು ಏನು ಮಾಡಬೇಕಂದ್ರೆ ಫಸ್ಟ್ ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಾಂಗ್ನ ಆ್ಯಡ್ ಮಾಡ್ಕೊಳ್ತೀನಿ. ಈ ರೀತಿ ಸಾಂಗ್ ಆ್ಯಡ್ ಮಾಡ್ಕೊಂಡ ತಕ್ಷಣ ಫಸ್ಟ್ ಇದಕ್ಕೆ ಟೈಮ್ ಲೈನ್ ಹಾಕೊಳ್ಳಿ, ಅಂದರೆ ಎಲ್ಲಿ ಲಿರಿಕ್ಸ್ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಂದ. ಇಲ್ಲಿಂದ ಲಿರಿಕ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಇದನ್ನ ಇಷ್ಟು ಕಟ್ ಮಾಡಿಕೊಂಡು ಇದನ್ನ ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ ತರ್ತೀನಿ. ಇವಾಗ ಲಿರಿಕ್ಸ್ ಎಲ್ಲಿ ಸ್ಟಾರ್ಟ್ ಆಗೋದು ಅಲ್ಲಿ ಟೈಮ್ ಲೈನ್ ಹಾಕೊಳ್ಳೋಣ. ಓಕೆ, ಇಷ್ಟು ನಾನು ಇವಾಗ ನಿಮ್ಗೆ ಇಷ್ಟು ಹೇಳ್ಕೊಡ್ತೀನಿ. ಈ ರೀತಿ ಇದನ್ನ ಯಾವ ರೀತಿ ಮಾಡೋದಂತ. ಇಲ್ಲಿ ಮಿಡಲ್ ಒಂದು ಲಿರಿಕ್ಸ್ ಇದೆ, ನೋಡೋಣ. ಓಕೆ, ಇಷ್ಟು ನಾನು ಹೇಗೆ ಎಡಿಟ್ ಮಾಡೋದು ಅಂದರೆ ಇದು ಒಂದು ವರ್ಡ್, ಒಂದು ಸೆಂಟೆನ್ಸ್ ಅಂದ್ಕೊಳ್ಳಿ. ಇದನ್ನ ಫಸ್ಟ್ ಹೇಗೆ ಎಡಿಟ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟು ಏನಂದರೆ ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡ್ಕೊಂಬಿಡಿ. ಇದನ್ನ ಏನಂದರೆ ಈ ಸೆಕೆಂಡ್ ಇದರಲ್ಲಿ ಹೋಗ್ಬಿಟ್ಟು ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮಲ್ಲಿ ಹೋಗಿ ಸೆಕೆಂಡ್ ಇದರಲ್ಲಿ ಹೋಗ್ಬಿಟ್ಟು ಇಲ್ಲಿ 90 ಮಾಡ್ಕೊಳ್ಳಿ. ಓಕೆ, ಇಷ್ಟು ಮಾಡ್ಕೊಂಡಾದ್ಮೇಲೆ ಇಲ್ಲಿ ಏನಿದೆಯಲ್ಲ, ಇಲ್ಲಿ 3 ಡಾಟ್ಸ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇವಾಗ ಪೂರ್ತಿ ಇದಾದಮೇಲೆ ಇದನ್ನ ಇಲ್ಲಿವರೆಗೂ ಡ್ರ್ಯಾಗ್ ಮಾಡ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ಒಂದು ಈ ಚಿತ್ರನ ಆ್ಯಡ್ ಮಾಡ್ಕೊಳ್ಳಿ. ಇದು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ನೀವು ಹೋಗಿ ಅದನ್ನು ಜಾಯ್ನ್ ಆಗಿ. ಅಲ್ಲಿ ನಿಮಗೆಲ್ಲ ಲಿಂಕ್ ಕೂಡ ಎಲ್ಲ ಥರದ ಫೋಟೋಸ್ ಆಗಿರಲಿ, ಯಾವುದೋ ಒಂದು ಫಂಟ್ ಆಗಿರಲಿ ಎಲ್ಲ ಸಿಗುತ್ತೆ. ಓಕೆ, ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಫಸ್ಟ್ ಓಕೆ, ಇಲ್ಲಿ ಲಿರಿಕ್ಸ್ನ ಫಸ್ಟ್ ಏನಿದೆ ಆ ಸದಾ ಶಿವಂಗ್ ಅಂತಿದೆ, ಅದನ್ನ ಬರ್ಕೊಳ್ಳೋಣ. ಇಷ್ಟಾದಮೇಲೆ ಇದನ್ನ ಕಲರ್ ಕೊಟ್ಕೊಂಡ್ಬಿಟ್ಟು ಇಲ್ಲೊಂದು ಇದು ಫಂಟ್ ಇದೆ, ಅನೇಕ ಕನ್ನಡ ಅಂತೇಳಿ, ಇದನ್ನ ಮಾಡ್ಕೊಳ್ಳಿ. 48 ಸೈಜ್ ಇಟ್ಕೊಳ್ಳಿ. ಇದನ್ನ ಇಲ್ಲಿ ಇಟ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಬಾರ್ಡರ್ ಆ್ಯಂಡ್ ಶ್ಯಾಡೋಲ್ಲಿ ಹೋಗ್ಬಿಟ್ಟು ಇದನ್ನ ಶ್ಯಾಡೋನ ಆನ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಆಮೇಲೆ ಇಲ್ಲಿ ನೆಕ್ಸ್ಟ್ ಏನಿದೆಯಲ್ಲ ಅದನ್ನ ಇಲ್ಲಿಂದ ಶಿವಂಗ್ ಅಂತ ಇದೆ, ಇದನ್ನ ಬರ್ಕೊಳ್ಳಿ. ಇಲ್ಲಿ ವಿಂಟರ್ ಈಸ್ ಕಮಿಂಗ್ ಅಂತ ಇದೆಯಲ್ಲ, ಇದನ್ನ ಫಂಟ್ನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಕಲರ್ನ ಸ್ವಲ್ಪ ನಾನು ಡಾರ್ಕ್ ಮಾಡ್ಕೊಳ್ತೀನಿ. ಓಕೆ, ಡಾರ್ಕ್ ಮಾಡ್ಕೊಂಡಾದ್ಮೇಲೆ ಇದನ್ನ 40 ಸೈಜ್ನ 40 ಇಟ್ಕೊಂಡು ಅದನ್ನ ಸ್ವಲ್ಪ ಇದ್ರ ಕೆಳಗೆ ಇಟ್ಕೊಳ್ಳಿ. ಆಮೇಲೆ ಬಾರ್ಡರ್ ಆ್ಯಂಡ್ ಶ್ಯಾಡೋಲ್ಲಿ ಹೋಗ್ಬಿಟ್ಟು ಇದ್ರದ್ದು ಶ್ಯಾಡೋನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಇಷ್ಟಾದಮೇಲೆ ಇಲ್ಲಿಗೆ ಇದ್ರದ್ದು ಇದು ಎಂಡ್ ಹೋಗುತ್ತೆ. ಸೊ ಇದನ್ನ ಇಲ್ಲಿವರೆಗೂ ಇಷ್ಟೇ ಕಟ್ ಮಾಡ್ಕೊಳ್ಳಿ. ಓಕೆ, ಇದು ಆ ಸದಾ ಶಿವಂಗ್ ಇದೆ. ಇದಕ್ಕೆ ಎಫೆಕ್ಟ್ನ ಆ್ಯಡ್ ಮಾಡಬೇಕು. ಇವಾಗ ಆ ಎಫೆಕ್ಟಲ್ಲಿ ಹೋಗ್ಬಿಟ್ಟು ಆ್ಯಡ್ ಎಫೆಕ್ಟ್ನ ಕೊಟ್ಕೊಳ್ಳಿ. ಏನಂದರೆ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಅಂತ ಸರ್ಚ್ ಮಾಡಿ. ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಅಂತ ಇದು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಕೊಡಬೇಡಿ, ಫೇಡ್ ಅಪ್ ಬೈ ಲೆಟರ್ ಅಂತಿದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಇದರಲ್ಲಿ ಹೋಗ್ಬಿಟ್ಟು ರೇಂಜ್ನ ಹೋಗ್ಬಿಟ್ಟು ಇಲ್ಲಿ ಎಂಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಂಡ್ ಇದೇನಿದೆಯಲ್ಲ ಇದಿಷ್ಟೇ ಇರಲಿ. ಹಾಗೆ ಕೆಳಗೆ ಬಂದುಬಿಟ್ಟು ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಂಪೋನೆಂಟ್ ಲೆಟ್ರೇ ಇರಲಿ. ಇಲ್ಲಿ ಆಫ್ಸೆಟ್ಟು -y -100 ಇದೆಯಲ್ಲ, ಇದನ್ನ ಏನಂದರೆ ಇದನ್ನ ಪೂರ್ತಿಯಾಗಿ 0 ಮಾಡ್ಕೊಳ್ಳಿ. ಓಕೆ, ಇಷ್ಟೇ, ಮತ್ತೇನು ಮಾಡಿದ್ಬೇಡ ನೀವು. ನೋಡಿ ಈ ರೀತಿ ಆಗುತ್ತೆ. ಓಕೆ, ಇದೇ ಎಫೆಕ್ಟ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಈ ನೆಕ್ಸ್ಟ್ ಒಂಟಿಗೆ ಪೇಸ್ಟ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ. ಓಕೆ, ಆಯ್ತಲ್ಲ, ಈ ರೀತಿ ನೀವು ಇದು ಮಾಡ್ಕೊಂಡ್ರೆ ಆಮೇಲೆ ನೆಕ್ಸ್ಟ್ ಏನಿದೆಯಲ್ಲ ಇದನ್ನೇ ಎರಡೂ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಪೇಸ್ಟ್ ಮಾಡ್ಕೊಳ್ಳಿ. ಓಕೆ, ಮತ್ತು ಇದೆಲ್ಲ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಗೆ ಇದು ಮಾಡ್ಕೊಳ್ಳಿ. ಮತ್ತೇನಿದೆ ಬರ್ಕೊಳ್ಳಿ, ಅದೇ ಧ್ಯಾನ. ಓಕೆ, ಬೇಕಿದ್ರೆ ನೀವು ಕಲರ್ನ ಚೇಂಜ್ ಮಾಡ್ಕೊಳ್ತೀರಿ ಅಂದರೆ ಚೇಂಜ್ ಮಾಡ್ಕೋಬೋದು. ನಾನಿಲ್ಲಿ ಎಲ್ಲೋ ಮಾಡ್ಕೊಳ್ತೀನಿ. ಎಲ್ಲೋ ಮಾಡ್ಕೊಂಡ್ಮೇಲೆ ಸ್ವಲ್ಪ ಡಾರ್ಕ್ ಮಾಡ್ಕೊಳ್ತೀನಿ. ಓಕೆ, ಈ ರೀತಿ ನೀವು ಮಾಡ್ಕೊಳ್ತೀರ ಅಂದರೆ ಓಕೆ. ಆಮೇಲೆ ಇದಕ್ಕೂ ಏನಂದರೆ ಟೆಕ್ಸ್ಟ್ ಎಫೆಕ್ಟ್ ಆ್ಯಡ್ ಆಗಿದ್ದಿದೆ. ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಈ ಇಮೇಜ್ಗೆ ಏನಿದೆಯಲ್ಲ ಈ ಫೋಟೋಗೆ ಇಲ್ಲಿ ಬಾರ್ಡರ್ ಆ್ಯಂಡ್ ಶ್ಯಾಡೋಲ್ಲಿ ಹೋಗ್ಬಿಟ್ಟು ಆ್ಯಡ್ ಬಾರ್ಡರ್ ಅಂತ ಕೊಟ್ಟು ಔಟ್ಸೈಡ್ ಅಂತ ಕೊಟ್ಕೊಳ್ಳಿ. ಆಮೇಲೆ ಇಲ್ಲಿ 6 ಇದ್ದಲ್ಲಿ ಸೈಜ್ನ 2 ಮಾಡ್ಕೊಳ್ಳಿ. ಓಕೆ, ಇದಕ್ಕೊಂದು ಬಾರ್ಡರ್ ಆ್ಯಡ್ ಆಗುತ್ತೆ, ಅದು ಸ್ವಲ್ಪ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಓಕೆ, ಇಷ್ಟಾದಮೇಲೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಬ್ಜೆಕ್ಟ್ ಆ್ಯಂಡ್ ಎಲಿಮೆಂಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಲ್ ಅಂತ ಸಿಗುತ್ತೆ ನೋಡಿ, ಸೆಕೆಂಡ್ ಆಪ್ಷನ್, ನಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಪೂರ್ತಿ ಅದರೊಳಗೂ ಡ್ರ್ಯಾಗ್ ಮಾಡ್ಕೊಳ್ಳಿ. ಇಷ್ಟು ನೀವು ಡ್ರ್ಯಾಗ್ ಮಾಡ್ಕೊಂಡಾದ್ಮೇಲೆ
ಇಲ್ಲೇ ಆಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮಲ್ಲಿ ಹೋಗಿ ಇಲ್ಲಿ ಫಸ್ಟ್ ಒಂದು ಪಿನ್ ಮಾಡ್ಕೊಳ್ಳಿ, ಆಮೇಲೆ ಸೆಕೆಂಡ್ ಸ್ವಲ್ಪ ದೂರ ಹೋದ್ಮೇಲೆ ಇನ್ನೊಂದು ಕ್ಲಿಕ್ ಮಾಡ್ಕೊಳ್ಳಿ ಆಯಿತಾ. ಆಮೇಲೆ ಏನು ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಫಸ್ಟ್ ಇರೋದ್ರಲ್ಲಿ ಸ್ವಲ್ಪ ಈ ಕಡೆ ಹಿಂತುಕೊಳ್ಳಿ. ಇದಕ್ಕಿಂತ ಮುಂಚೆ ಏನಂದರೆ ಏನು ಮಾಡಬೇಕಂದ್ರೆ ಈ ಇಮೇಜ್ ಎಲ್ಲ ಏನಿದೆಯಲ್ಲ ಇದನ್ನ ಇಲ್ಲಿ ಮೇಲ್ಗಡೆ ಡಿಲೀಟ್ ಅಂತ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಒಂದು ಲಿಂಕ್ ಇದೆ ನೋಡಿ, ಹೋಗ್ಬಿಟ್ಟು ನಲ್ ಒನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲ ಇಲ್ಲಿ ಏನಿದೆಯಲ್ಲ ಇಮೇಜ್ ಏನೋ ಆಗಿದ್ರು ಅದನ್ನೆಲ್ಲನೂ ಅದಕ್ಕೆ ಲಿಂಕ್ ಮಾಡ್ಕೊಳ್ಳಿ. ನಲ್ ಒನ್ಗೆ ಈ ಟೆಕ್ಸ್ಟ್ ಆಗಿರ್ಬೋದು ಪ್ರತಿಯೊಂದನ್ನು ಇಲ್ಲಿ ಏನೇನಿದೆಯಲ್ಲ ಅದನ್ನ ಅದಕ್ಕೆ ನಲ್ ಒನ್ಗೆ ಲಿಂಕ್ ಮಾಡ್ಕೋಬೇಕು. ನೀವು ನಲ್ ಒನ್ಗೆ ನೀವು ಲಿಂಕ್ ಮಾಡಿಕೊಂಡ್ರೆ ನಾವು ಅಲ್ಲಿ ಯಾವುದೋ ರೀತಿ ಅನಿಮೇಷನ್ ಮಾಡಿದ್ರೆ ಅದು ಅದಕ್ಕೆ ಕೂರುತ್ತೆ, ಸೆಟ್ ಆಗುತ್ತೆ. ಓಕೆ, ಇವಾಗ ಇಲ್ಲಿ ಸೆಕೆಂಡ್ ಒನ್ ಮೇಲೆ ಸ್ವಲ್ಪ ಇದನ್ನ ಸೈಡ್ ತೊಗೊಳ್ಳಿ, ಇಷ್ಟು ಅಂದರೆ ಈ ಇಮೇಜು ಹೊರಗೆ ಬರಬಾರ್ದು, ಅಷ್ಟು ಬ್ಯಾಕ್ಗ್ರೌಂಡು ಕಾಣೋ ಥರ. ಓಕೆ, ಇಷ್ಟಾದಮೇಲೆ ಇಲ್ಲಿ ಏನಂದರೆ ಇದನ್ನು ಸ್ವಲ್ಪ ಸ್ಮೂತ್ ಮಾಡ್ಕೊಳ್ಳೋಕೆ ನಾವು ಗ್ರಾಫ್ನ ಯೂಸ್ ಮಾಡ್ತೀವಿ. ಈ ಗ್ರಾಫ್ನ ಈ ರೀತಿ ನಾನು ಇಲ್ಲಿ ಯಾವ ರೀತಿ ಇಟ್ಕೊಳ್ತಿದ್ದೀನಲ್ಲ ಈ ರೀತಿ ನೀವು ಇಟ್ಕೊಳ್ಳಿ, ಅಂದರೆ ಸ್ವಲ್ಪ ಸ್ಮೂತ್ ಆಗುತ್ತೆ, ಎನಿಮೇಷನ್ ಸ್ಮೂತಾಗಿ ಬರುತ್ತೆ. ಓಕೆ, ನಾವು ಸೆಕೆಂಡ್ರಲ್ಲಿ ಇಟ್ಕೊಂಡ್ಬಿಟ್ಟಿದ್ವಿ, ಇದನ್ನ ಫಸ್ಟ್ ಇದರಲ್ಲಿ ಇಟ್ಕೋಬೇಕು. ಈ ರೀತಿ ಫಸ್ಟ್ ಇದರಲ್ಲಿ ಇಟ್ಕೊಳ್ಳಿ, ಆಮೇಲೆ ಈ ರೀತಿ ಬರುತ್ತೆ. ಓಕೆನಾ, ಈ ರೀತಿ ಬಂದಮೇಲೆ ಲಾಸ್ಟ್ ಕಡೆ ಒಂದು ಏನಾದರೂ ಇನ್ನೊಂದು ಪಿನ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಚೂರು ಓಕೆ ಇಷ್ಟು ಇದು ಮಾಡ್ಕೊಳ್ಳಿ, ಈ ರೀತಿ ನಿಮಗೆ ಬರುತ್ತೆ ಇವಾಗ. ಓಕೆ, ನೋಡಿದ್ರಲ್ಲ, ಇದು ಒಂದು ಒಳ್ಳೆ ವಿಡಿಯೋ ಎಡಿಟಿಂಗು ಈ ರೀತಿ. ಆಮೇಲೆ ನೀವು ಇದನ್ನೇ ನೆಕ್ಸ್ಟ್ ಸೇಮ್ ಇದನ್ನೆಲ್ಲ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಇವಾಗ ನಾವೇನು ರೈಟ್ ಸೈಡಿಂದ ಲೆಫ್ಟ್ ಸೈಡ್ ಹೋಗ್ತಿದೆಯಲ್ಲ ನೆಕ್ಸ್ಟ್ ಬರ್ಬೇಕಾದ್ರೆ ಅದನ್ನ ಉಲ್ಟಾ ಮಾಡ್ಕೊಳ್ಳಿ. ಇದನ್ನ ಇವಾಗ ಲೆಫ್ಟ್ ಸೈಡಿಂದ ರೈಟ್ ಸೈಡ್ ಬರೋ ಥರ ಮಾಡ್ಕೊಳ್ಳಿ. ಎಕ್ಸಾಮಲ್ಲಿ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ತೊಗೊಂಡು ಯೂಸ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.